ದಾಳಿಂಬೆಯನ್ನ ಖರೀದಿಸಿ ರೈತರಿಗೆ ವಂಚನೆಯನ್ನ ಮಾಡಿದ್ದಾರೆ ಖದೀಮರು ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ದಾಳಿಂಬೆ ಖರೀದಿಸಿ ಹಣ ಕೊಡದೆ ವಂಚನೆಯನ್ನ ಮಾಡಲಾಗಿದೆ. ಸುಭಾಷ್ ಗುರಪ್ಪ ಹಿಟ್ನಾಳಿ ಸಹೋದರರಿಗೆ ವಂಚನೆಯನ್ನ ಮಾಡಲಾಗಿದೆ. 6.5 ಲಕ್ಷ ರೂಪಾಯಿ ಪಂಗನಾಮವನ್ನು ಹಾಕಿದ್ದಾರೆ ಖದೀಮರು. ವಿಜಯಪುರ ರೈತನಿಗೆ ವಂಚಿಸಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ. ರಫೀಕ್ ಶೇಖ್ ಸೇರಿದಂತೆ 4ರಿಂದ ಈ ವಂಚನೆ ಪ್ರಕರಣ ನಡೆದಿದೆ. ವಿಜಯಪುರ ಜಿಲ್ಲೆಯ ರೈತರು ಒಂದೆಡೆ ಮಳೆ ಅಭಾವದಿಂದ ಬೇಸತ್ತಿದ್ದಾರೆ. ಇಂಥದ್ರಲ್ಲಿ ಸಾಲ ಸೋಲ ಮಾಡಿ ಟ್ರ್ಯಾಕ್ಟರ್ನಿಂದ ನೀರುಣಿಸಿ ಅಷ್ಟೋ ಇಷ್ಟೋ ಬೆಳೆಯನ್ನು ಬೆಳೀತಾ ಇದ್ದಾರೆ. ಅಂಥದ್ರಲ್ಲಿ ರೈತನ ದಾಳಿಂಬೆಯನ್ನು ಖರೀದಿಸಿ ಅರ್ಧ ಹಣ ಕೊಡದೆ ವಂಚನೆಯನ್ನ ಮಾಡಿ ಪರಾರಿಯಾಗಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ನನಗೆ ದೇವ್ರೆ ಬಲಗಿಲ್ಪ ದೇವ್ರ ಪರಮಾತ್ಮ ಬೆಳೆದು ಹಿಂಗ ನಾವು ಇಳಿಸ್ತೀವಿ ಒಂದು ಜಿ.ಪಿ ಬಂದ್ರೆ ಹಾಯ್ಸ್ಕೊಂಡು ಹೋಗ್ತೀವಿ. ನಾವು ಅಟ್ಟೆ ಮೀರಿ ಬಂದ್ರೆ ಹಾಯ್ಸ್ಕೊಂಡು ಹೋಗ್ತೀವಿ. ಮತ್ತೆ ಒಂದು ಹಗ್ಗ ತೊಗೊಂಡು ಇಲ್ಲಿ ಗಿಡ ಕಟ್ತೀವಿ ನಾವು. 6 ಲಕ್ಷ ಕೊಡ್ಬೇಕು ನೋಡಿ ಸರ್, ಇನ್ನ ಬಾಕಿ ಏನಾಗ್ಯದ ಅನ್ನೋದು ಹೇಳ್ರಿ. ರೈತನಿಗೆ ವಂಚನೆ ಮಾಡಲಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ನೊಂದ ರೈತ, ಮೋಸ ಹೋದ ರೈತ ಈಗ ಕಣ್ಣೀರು ಹಾಕ್ತಾ ಇದ್ದಾರೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ. ದಾವಣಗೆರೆಯ ಖದೀಮರು ವಿಜಯಪುರ ಜಿಲ್ಲೆಯಲ್ಲಿ ನಡೆದಿರುವಂಥ ಘಟನೆ ಇದು. ವಿಜಯಪುರ ಜಿಲ್ಲೆಯ ದಾವಣಗೆರೆಯ ಖದೀಮರು ಈ ರೀತಿಯಾಗಿ ವಂಚನೆಯನ್ನು ಮಾಡಿದ್ದಾರೆ ಎನ್ನುವಂಥ ಮಾಹಿತಿ ಇದೆ. ಗುರಪ್ಪ ಹಿಟ್ನಾಳಿ ಸಹೋದರರು ತಮ್ಮ 3 ಎಕರೆ ಜಮೀನಿನಲ್ಲಿ ದಾಳಿಂಬೆಯನ್ನು ಬೆಳೆದಿದ್ದರು. ಈ ಬೆಳೆಯನ್ನು ಖರೀದಿ ಮಾಡೋಕ್ಕೆ ರಫೀಕ್ ಶೇಖ್ ಸೇರಿದಂತೆ 4 ಖದೀಮರು ಬಂದಿದ್ದರು. ದಾಳಿಂಬೆ ಖರೀದಿಸಿ 6.5 ಲಕ್ಷ ರೂಪಾಯಿ 6.5 ಲಕ್ಷ ರೂಪಾಯಿ ಪಂಗನಾಮ ಹಾಕಿ ಪರಾರಿಯಾಗಿದ್ದಾರೆ. ರಫೀಕ್ ಆ್ಯಂಡ್ ಗ್ಯಾಂಗ್ 2 ದಿನದ ಹಿಂದೆ ಜಂಬಗಿ ಗ್ರಾಮದ ಪಕ್ಕದ ನಾಗಠಾಣ ಗ್ರಾಮಕ್ಕೆ ಬಂದು ವಾಸ್ತವ್ಯವನ್ನು ಮಾಡಿದ್ರಂತೆ. ಯಾಕಂದ್ರೆ ನಮ್ಮ ದಾಳಂಬ್ರಿ ಬೆಳೆದಿದ್ದೇವ್ರಿ 6.5 ಲಕ್ಷ ರೂಪಾಯಿ ಕೊಡಬೇಕಾಗಿತ್ತು ರೀ. 12 ಲಕ್ಷ ರೂಪಾಯಿ ಪಡ ಮುಗಿಸಿದ್ದೇವೆ ರೀ. ನಮ್ಮ ತಮ್ಮಂದು ನಮ್ಮದು ನಂದು ಪಡೆದು 1,05,000 ರೂಪಾಯಿ ನಿಂತದ ರೀ. ನಮ್ಮ ತಮ್ಮಂದು 5,40,000 ರೂಪಾಯಿ ಗಾಡಿ ತುಂಬದ ರೀ. ತುಂಬಿ ಕೊಡ್ತೀನಿ ಅಂತೇಳಿ ಚಂತನ ಗಾಡಿ ಇಲ್ಲಿ ನಿಲ್ಸನಿ ಚಲೋ ಮಾಲ್ ಅನ್ನೋದು ಏರ್ಕೊಂಡು ಹೋಗ್ಯಾನ ರೀ. ಚಂಜಿ ಕಳಿಸಿ ಗಾಡಿ ಕೆಟ್ಟ ನಿಂತೈತೆ, ರೊಕ್ಕ ತರ್ತೀನಿ ಅಂತೇಳಿ ಹೋಗಿದ್ದಾರೆ ರೀ. ಹೋದ ಹೊಳ್ಳಿ ಬರ್ಲಾಗ್ತಿಲ್ಲ ರೀ. ರಾತ್ರಿ 1ಕ್ಕೆ ಬಂದು ಕೊಡ್ತೀನಿ ಅಂತ ಹೇಳಿದ್ದಾರೆ ರೀ. ಬರ್ತಂತ ನಾವು ಒಂದು ಗಾಡಿ ತರ್ಕೊಂಡು ಗೊತ್ತೇವೆ ರೀ. ಒಂದು ಗಾಡಿ ತರ್ಬೋದು ಮತ್ತೆ ಮರುದಿನ 1 ತನಕ ಬರ್ತೀನಿ ಅಂತ ಹೇಳಿದ್ದಾರೆ ರೀ. ಆ ಮರುದಿನೂ ಬರಲಿಲ್ಲ ರೀ. ಬರ್ಲಾರ್ಕಾಗನ ನಾವು ಸ್ಟೇಷನ್ಗೆ ಹೋದೆವು ರೀ. ಸ್ಟೇಷನ್ಗೆ ಹೋಗಿ ಮನ್ಗೋಳ ಸರ್ಗೆ ಭೇಟಿ ಆದವು ರೀ. ಮನ್ಗೋಳ ಸರ್ ಏನಾದ್ರು ಒಳಗೆ ಹೋಗಿ ಬರೋದ್ರಿ. ಒಳಗೆ ಹೋಗಿ ಕೇಳೋಣ ಸರ್ ಕೇಳೋಣ ಆಗಿಂದ ಕಾಯಿ ಪಾಲನೆ ಆಗ್ಯದ, ಗಾಡಿ ನಿಂತು 2 ದಿನ ಆಯಿತು. ಕಾಯಿ ಕೆಟ್ಟದ ಒಯ್ದು ಮಾರಿ ಅಂದ್ರಿ. ಮಾರಿ ಅದನ್ನು ಮಾರ್ಕೊಂಡು ಬಂದೇವ್ರಿ. ಇದು 1,20,000 ರೂಪಾಯಿ ಆಯ್ತು ರೀ. 3 ಎಕರೆ ಹೊಲದಾಗ ಸುಮಾರು ದಾಳಿಂಬರಿ ಬೆಳೆದಂಥ ರೈತರಿಗೆ ದಾವಣಗೆರೆ ಮೂಲದ ರಫೀಕ್ ಶೇಖ್ ಅಂತ ಒಬ್ಬರು ದಲ್ಲಾಳಿಗಳು ಇತ್ತೀಚೆಗೆ ಬಂದು 2 ಅಶೋಕ್ ಲೈಲ್ಯಾಂಡ್ ಗಾಡಿಯನ್ನು ತೊಗೊಂಬರ್ತಾರೆ. ಅವರು ತೊಗೊಂಬಂದ ಕಿಸಿಂದ ಏನದ ಇಲ್ಲಿ ಇವರಿಗೆ ರೈತರಿಗೆ ಮನವೊಲಿಸಿ ನಿಮ್ಮ ಬೆಳೆ ಚಲೋ ಅದಾವ ಅಂಥೇಳಿ ಭಾಳ ಚಂದ ಮಾತಾಡಿ ಅವ್ರಿಗೆ ಏನದ ಸುಮಾರು 12 ಲಕ್ಷ ರೂಪಾಯಿಗೆ ಆ ಬೆಳೆಗಳನ್ನು ಮುಗಿಸ್ತಾರೆ. ಮುಗಿಸಿ ಮುಂಗಡ ಹಣ ಅಂತೇಳಿ ಒಂದಿಷ್ಟು ಕೊಟ್ಟು ಇನ್ನೂ 6.5 ಲಕ್ಷ ರೂಪಾಯಿ ಬಾಕಿ ಕೊಡಬೇಕಾಗಿರ್ತದೆ ಅವ್ರು. ಅದನ್ನು ಏನು ಮಾಡ್ತಾರೆ, ನಮ್ಮ ಗಾಡಿ ಕೆಟ್ಟದ, ಹಿಂದಿನ ಗಾಡಿಯಾಗ ಬರ್ತದೆ ಅಂಥೇಳಿ ಇವ್ರಿಗೆ ಏನದ ಭಾಳ ಚಂದ ಮಾತಾಡಿ ಇನ್ನೊಂದು ಗಾಡಿ ಇಲ್ಲೇ ಅದು 12 ಲಕ್ಷ ರೂಪಾಯಿ ಕಿಮ್ಮತ್ತಿನ ಗಾಡಿ ಅದ ಅಂತೇಳಿ ಅದು ನಾಗಟಾಣ ಗಾಡಿ ಅದನ್ನು ಬಾಡಿಗೆ ತಂದಿರ್ತಾರೆ ಅವ್ರು. ಆ ಗಾಡಿ ತೋರಿಸಿ ಏನದ ಇನ್ನೂ ರೊಕ್ಕ ಕೊಡ್ತೀವಿ ಅಂತೇಳಿ ತೊಗೊಂಡ್ಕೆ ಹೋಗ್ತಾರೆ ಅವ್ರು. ಯಾರು ದಾವಣಗೆರೆ ಮೂಲದವ್ರು. ಈ ರೈತರು ಇವು ಸದ್ದು ಬರ್ತಾರೆ, ಇನ್ನೊಂದು ಸ್ವಲ್ಪ ನಿಂತು ಬರ್ತಾರೆ ಅಂತೇಳಿ ಇಲ್ಲೇ ಕುಂತಿರ್ತಾರೆ. ಅವ ಮುಂದೆ ಫೋನ್ ಹೊಡೆದ್ರ ಸದ್ಯಕ್ಕೆ ಅವ್ರು ಯಾರು ಫೋನ್ ಸದ್ಯಕ್ಕೆ ಎತ್ತಂಗಿಲ್ಲ. ಅವಾಗ ಏನು ಮಾಡ್ತಾರೆ ಇವರು, ಆ ಡ್ರೈವರ್ ಬಂದಂಥ ಡ್ರೈವರ್ ನಂಬರ್ ಹೊಡೆದ್ರ ಸದ್ಯಕ್ಕೆ ಅವ್ರು ಏನಂತಾರೆ, ಇಲ್ಲ ಇದು ಬೆಂಗಳೂರಿಗೆ ಹೊಂಟೀವಿ ನಾವು, ನಮ್ಗೆ ಬಾಡಿಗೆ ಅವ್ರು ಮುಗಿಸ್ಯಾರ, ನೀವೇನು ಕೊಡಂಗಿಲ್ಲ, ಅವ್ರು ಕೊಡ್ತಾರೆ, ನಾವು ನಿಂದಿಸಂಗಿಲ್ಲ, ಇಲ್ಲ ಮಾಲ್ ಕೆಡ್ತದೆ ಅಂತೇಳಿ ಅವ್ರು ಏನದ ಮುಂದೆ ಹೋಗ್ತಾರೆ ಅವ್ರು. 6 ಲಕ್ಷ ಎಸ್, ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ವಿಜಯಪುರ ಜಿಲ್ಲೆಯ ಪ್ರತಿನಿಧಿ ಶಿವಾನಂದ್ ಭಜಂತ್ರಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಾನಂದ್, ಗಮನಿಸ್ತಾ ಇದ್ವಿ ರೈತರಿಗೆ ವಂಚನೆ ಮಾಡಲಾಗಿದೆ, ಪಾಪ ಕಣ್ಣೀರು ಹಾಕ್ತಾ ಇದ್ದಾರೆ ಅವರು. ಈ ವಂಚನೆ ಪ್ರಕರಣದ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗೋದಾದ್ರೆ ಶಿವಾನಂದ್. ಸಂಪತ್, ಏನು ವಿಜಯಪುರ ಜಿಲ್ಲೆಯಲ್ಲಿ ಏನು ಒಂದು ರೈತರು ಸಾಲ ಸೋಲ ಮಾಡಿ ದಾಳಿಂಬೆ ಮತ್ತು ದ್ರಾಕ್ಷಿ ಬೆಳೆಗೆ ಒಂದು ಪ್ರಮುಖ ವಿಜಯಪುರ ಜಿಲ್ಲೆದಂತ ಒಂದು ಹೆಚ್ಚಾಗಿ ಬೆಳೀತಿರುವಂತ ಬೆಳೆ ಅಂದ್ರೆ ಅದು ದ್ರಾಕ್ಷಿ ಆಗಿರ್ಬೋದು, ದಾಳಿಂಬೆ ಆಗಿರ್ಬೋದು. ಈ ಭಾಗದಲ್ಲಿ ದಾಳಿಂಬೆ ಬೆಳೆದಿರ್ತಕ್ಕಂಥ ರೈತರನ್ನ ಮೂಲ ಟಾರ್ಗೆಟ್ ಅನ್ನಾಗಿ ದಾವಣಗೆರೆ ಜಿಲ್ಲೆಯ ಪ್ರಮುಖ ದಲ್ಲಾಳಿಗಳು ಈ ಒಂದು ಭಾಗದಲ್ಲಿ ಬಂದು ಇಲ್ಲಿರ್ತಕ್ಕಂಥ ವೆಹಿಕಲ್ ಓನರ್ಗೆ ಕಮಿಷನ್ ಮೂಲದಲ್ಲಿ ನಾವು ಇಷ್ಟು ರೀತಿ ನಿಮ್ಗೆ ಕಮಿಷನ್ ಕೊಡ್ತೀವಿ, ನಮ್ಗೆ ಈ ಭಾಗದ ಜನರನ್ನ ಪರಿಚಯ ಮಾಡಿಸ್ಕೊಡ್ಬೇಕು, ಅವ್ರ ಕಡೆಯಿಂದ ನಮಗೆ ಈ ಒಂದು ದಾಳಿಂಬೆ ಹಣ್ಣನ್ನ ನಮ್ಗೆ ಖರೀದಿ ಮಾಡ್ಲಿಕ್ಕೆ ತಾವು ಸಹಾಯ ಮಾಡ್ಬೇಕಂತೇಳಿ ಅವ್ರಿಗೆ ಒಂದು
ಆಸೆಯನ್ನು ಹಚ್ತಾರೆ. ಅಲ್ಲಿರ್ತಕ್ಕಂಥ ಸ್ಥಳೀಯರು ಕೂಡ ಕೆಲವೊಬ್ರು ಅವರಿಗೆ ಸಹಾಯ ಮಾಡ್ತಾರೆ ಅನ್ನೋ ಮಾಹಿತಿ ಕೂಡ ರೈತರು ಹೇಳಿದ್ದಾರೆ. ಆದ್ರೆ ಈ ಒಂದು ಮೋಸಕ್ಕೆ ಒಳಗಾಗಿರ್ತಕ್ಕಂಥ ರೈತ ಕೂಡ ಹೇಳಿರುವಂತದ್ದು, ಯಾವುದೇ ರೀತಿ ಇಲ್ಲಿಯ ಸ್ಥಳೀಯರು ಈ ಒಂದು ವ್ಯವಹಾರದಲ್ಲಿ ಭಾಗಿಯಿಲ್ಲ. ನೇರವಾಗಿ ದಾವಣಗೆರೆ ಮೂಲದ 4 ಜನ ಬರ್ತಾರೆ. ಬಂದಂತ ಸಂದರ್ಭದಲ್ಲಿ ಈ ಒಂದು ಆಯೇರಿ ಅಲ್ಲಿರ್ತಕ್ಕಂಥ ಗ್ರಾಮದ ಇಬ್ರು ಅಣ್ಣ ತಮ್ಮಂದಿರು 2 ಜಮೀನನ್ನ ಅಲ್ಲಿರ್ತಕ್ಕಂಥ ದಾಳಿಂಬೆ ಹಣ್ಣನ್ನ 12 ಲಕ್ಷಕ್ಕೆ ತೆಗೆದುಕೊಳ್ತಾರೆ. 12 ಲಕ್ಷದಲ್ಲಿ 6.5 ಲಕ್ಷ 6 ಲಕ್ಷ ಮಾತ್ರ ನಮಗೆ ಹಣ ಕೊಡ್ತಾರೆ. ಮಿಕ್ಕಿದು ಇನ್ನೂ 6.5 ಲಕ್ಷ ಕೊಡ್ತೀನಿ, 2 ಗಾಡಿ ತಂದಿರ್ತಕ್ಕಂಥ ಸಂದರ್ಭದಲ್ಲಿ 1 ಗಾಡಿಯನ್ನ ತೆಗೆದುಕೊಂಡು ಹೋಗ್ತಾರೆ. ನಾವು ಮಧ್ಯರಾತ್ರಿ 1 ಗಂಟೆಗೆ ಬಂದು ಮಿಕ್ಕಿದ ಉಳಿದ ಹಣವನ್ನು ನಾವು ಕೊಡ್ತೀವಿ ಅಂತ ಹೇಳಿ ಆ ಸಂದರ್ಭದಲ್ಲಿ ಆ ರೈತ ಅವ್ರು ಹೇಳಿರ್ತಕ್ಕಂಥ ಮಾತಿಗೆ ನಂಬಿ ಇನ್ನೂ 1 ಗಾಡಿ ಏನೋ ಒಂದು ರೈತನ ಹೊಲದಲ್ಲಿ ಇರ್ತದೆ, ಆ ಗಾಡಿ ಕೂಡ ನಾವು ತೆಗೆದುಕೊಂಡು ಹೋಗ್ತೀವಿ, ಮಧ್ಯರಾತ್ರಿ ಬಂದು ಉಳಿದ ಹಣವನ್ನು ನಿಮಗೆ ಕೊಡ್ತೀವಿ ಅಂತ ಹೇಳಿ ಆ ಒಂದು ಸಂದರ್ಭದಲ್ಲಿ ಹೇಳ್ತಾನೆ. ಆದ್ರೆ ಕಳೆದ 2 ತಿಂಗಳಿಂದ ದಾವಣಗೆರೆಗೆ 2-3 ಬಾರಿ ಅಲ್ದಾಡಿದ್ರು ಕೂಡ ಅಲ್ಲಿ ಅವರಿಗೆ ಬೆದರಿಕೆ ಹಾಕೋದು. ಈ ಒಂದು ಭಾಗದಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಒಂದು ಪ್ರಕರಣ ಕೂಡ ದಾಖಲೆ ಮಾಡ್ತಾರೆ. ಇಲ್ಲಿರ್ತಕ್ಕಂಥ ಪೊಲೀಸ್ ಸಿಬ್ಬಂದಿ ಜೊತೆ ದಾವಣಗೆರೆಗೆ ಹೋದಂತ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಜನರು ಅವ್ರ ಜೊತೆಗೆ ಇನ್ನೂ 100 ಜನ ಕೂಡ ಅವರಿಗೆ ಸಪೋರ್ಟಿಗೆ ಬಂದು ಇವ್ರ ಮೇಲೆ ಹಲ್ಲೆಗೆ ಮುಂದಾದಂತ ಸಂದರ್ಭದಲ್ಲಿ ಸ್ಥಳೀಯ ಪೊಲೀಸರ ಒಂದು ಸಹಾಯದ ಮೇರೆಗೆ ಅವರನ್ನ ಕರೆಸಿ ಠಾಣೆಗೆ ವಿಚಾರಣೆ ಮಾಡಿದಾಗ ಅವರು ಕೂಡ ಇಲ್ಲ, ನಾವು ಅವ್ರ ಹತ್ರ ನಾವು ಯಾವುದೇ ರೀತಿಯ ದಾಳಿಂಬೆ ಹಣ್ಣು ತಗೊಂಡಿಲ್ಲ, ಈ ರೀತಿ ನಮಗೆ ಅಂತೇಳಿ ಅಲ್ಲಿ ಪುಸಲಾಸ್ತಾರೆ. ಇಲ್ಲಿ ಇರ್ತಕ್ಕಂಥ ರೈತರು ಕೂಡ ಈ ಭಾಗದ ರೈತ ಹಲವಾರು ಸಂಘಟನೆಕಾರರು ಕೂಡ ಈ ಒಂದು ರೈತರ ನೆರವಿಗೆ ಬಂದಿರುವಂತದ್ದು. ಸದ್ಯ ಈ ಒಂದು ಪ್ರಕರಣ ಈ ಒಂದು ವಿಜಯಪುರ ಜಿಲ್ಲೆಯ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲೆ ಮಾಡಿ ಅವರನ್ನ ಇಲ್ಲಿ ತಂದು ಆ ರೈತರಿಗೆ ಏನೋ ಒಂದು ಅನ್ಯಾಯ ಆಗಿದೆ ಆ ನ್ಯಾಯ ಕೊಡಿಸೋಲ್ಲಿ ನಾವು ಕೂಡ ಒಂದು ಸಹಾಯ ಮಾಡ್ತೇವೆ ಅಂತೇಳಿ ಇಲ್ಲಿಯ ಪೊಲೀಸ್ ವರಿಷ್ಠ ಅಧಿಕಾರಿಗಳ ಹತ್ರ ನಾವು ಹೋಗ್ತೀವಿ, ಅವ್ರ ಕಡೆಯಿಂದ ನಾವು ಸಹಾಯ ಪಡ್ಕೋತೇವೆ ಅಂತ ವಿವಿಧ ರೈತ ಸಂಘಟನೆಕಾರರು ಹೇಳಿದ್ದಾರೆ. ರೈತರು ಇನ್ನು ಯಾವ ರೀತಿ ಒಂದು ಕ್ರಮಕ್ಕೆ ಮುಂದಾಗ್ತಾರೆ ಕೂಡ ನಾವು ಕಾದು ನೋಡ್ಬೇಕಾಗಿದೆ. ಸಂಪತ್, ಥ್ಯಾಂಕ್ ಯು ಶಿವಾನಂದ್ ಭಜಂತ್ರಿ ತಮ್ಮ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.